ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ಮಾತಾಡ್ತಾ ಇರೋದು. ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಶುಂಠಿಲಿ ಫಸ್ಟ್ನೇ ಸ್ಪ್ರೇ ಏನೇನು ಮಾಡಬೇಕು ಅಥವಾ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ನಾನು ಇವತ್ತಿನ ವೀಡಿಯೋ ಮಾಡ್ತಿರೋ ಮೇನ್ ರೀಸನ್ ಏನಪ್ಪ ಅಂದರೆ, ಶುಂಠಿಲಿ ಈ ವರ್ಷ ತುಂಬ ಕಬ್ಬಿಣದ ಕೊರತೆ ಎದ್ದು ಕಾಣ್ತಿದೆ. ಸೊ ಆ ಕಬ್ಬಿಣದ ಕೊರತೆಗೆ ಕಾರಣಗಳೇನು, ಅದರ ನಿರ್ವಹಣಾ ಕ್ರಮಗಳು ಏನೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಹೇಳ್ಕೊಡ್ತೀನಿ. ನೀವೇನು ನೋಡ್ತಿರ್ಬೋದು, ಈ ಹೊಲ ಪೂರ್ತಿ ನಿಮಗೆ ಏನಾಗಿ ಕಾಣ್ತಿದೆ, ನಿಮಗೆ ಪೂರ್ತಿ ಹಳದಿ ಕಲರ್ ಕಾಣ್ತಿದೆ. ಅಂದರೆ ಗಿಡ ತನ್ನ ಹಸಿರು ಕಲರ್ ಕಳ್ಕೊಂಡು ಪೂರ್ತಿ ಹಳದಿ ಕಲರ್ ಆಗಿದೆ. ಇದು ಕಾರಣ ಏನಪ್ಪ ಅಂದರೆ, ನೀವು ನೋಡ್ತಿರ್ಬೋದು ಇದೆಲ್ಲ ಹಳದಿ ಆಗಿದೆ. ಸೊ ಇದು ಕಾರಣ ಏನಂದರೆ, ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಏನು ಐರನ್ ಡಿಫಿಷಿಯನ್ಸಿ ಆದಾಗ ನಮಗೆ ಈ ಶುಂಠಿನಲ್ಲಿ ಹಳದಿ ಕಲರ್ ಕಾಣುತ್ತೆ. ಸೊ ಈ ಮಣ್ಣಲ್ಲಿ ಕಬ್ಬಿಣದ ಅಂಶ ಏನಕ್ಕೆ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ ಮಣ್ಣಲ್ಲಿ ಅಂದರೆ, pH ಲೆವೆಲ್ ಜಾಸ್ತಿ ಆದಾಗ ಮಣ್ಣಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆಗುತ್ತೆ. ಹೇಗೆ? ಸೊ pH ಲೆವೆಲ್ ಜಾಸ್ತಿ ಆದಾಗ ಮಣ್ಣಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಸೊ ಈ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆದಾಗ ಮಣ್ಣು ಗಟ್ಟಿ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ, ಕಬ್ಬಿಣ ಕರಗದೆ ಅಂತ ಸ್ಥಿತಿಗೆ ಹೋಗುತ್ತೆ. ಸೊ ಕಬ್ಬಿಣ ಕರಗೋದಿಲ್ಲ ಮಣ್ಣಲ್ಲಿ pH ಅಂಶ ಜಾಸ್ತಿ ಆದಾಗ. ಆ ಕರಗದೇ ಇರೋಂಥ ಕಬ್ಬಿಣನ ಬೇರುಗಳು ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ನಾವು ಫಾಸ್ಫರಸ್ ರಿಚ್ ಗೊಬ್ಬರಗಳನ್ನ ಜಾಸ್ತಿ ಬಳಸ್ತಾ ಇದ್ದೀವಿ. ಲೈಕ್ ನಾವು DAP ಗೊಬ್ಬರ ಆಗಿರ್ಬೋದು ಅಥವಾ TSP ಗೊಬ್ಬರ ಆಗಿರ್ಬೋದು. ಸೊ ಇಂಥ ಫಾಸ್ಫರಸ್ ಅಂಶ ಜಾಸ್ತಿ ಇರೋಂಥ ಗೊಬ್ಬರಗಳನ್ನ ಅತಿ ಹೆಚ್ಚು ಬಳಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಮಣ್ಣಲ್ಲಿ ಏನು ಕಬ್ಬಿಣದ ಅಂಶ ಏನಿರುತ್ತೆ ಅದು ಫಾಸ್ಫರಸ್ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ ಆಗಿ ಏನಾಗುತ್ತೆ ಅಂದರೆ, ಫೆರಿಕ್ ಫಾಸ್ಫರಸ್ ಆಗುತ್ತೆ. ಸೊ ಈ ಫೆರಿಕ್ ಫಾಸ್ಫರಸ್ ಆದಾಗ ಈಗ ಮಣ್ಣಲ್ಲಿದ್ದಂಥ ಕಬ್ಬಿಣದ ಅಂಶ ನೀರಲ್ಲಿ ಕರಗೋದಿಲ್ಲ. ಸೊ ನೀರಲ್ಲಿ ಕರಗದೇ ಇರೋಂಥ ಸ್ಥಿತಿಗೆ ಹೋದಾಗ ಏನಾಗುತ್ತೆ ಅಂದರೆ, ಗಿಡಗಳು ಬೇರಿನ ಮುಖಾಂತರ ಎಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ನೊಂದು ರೀಸನ್ ಏನಪ್ಪ, ಮಣ್ಣಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆಗಿ ಅಥವಾ ಮಣ್ಣಲ್ಲಿ ಕಬ್ಬಿಣದ ಅಂಶ ಇದ್ದರೂ ಕೂಡ ಗಿಡಗಳು ಅದನ್ನು ಎಳ್ಕೊಳ್ಳೋದಕ್ಕೆ ಆ ನ್ಯೂಟ್ರಿಯೆಂಟ್ನ ತಗೊಳ್ಳೋದಕ್ಕೆ ಆಗದೇ ಇರೋಂಥ ಕಾರಣ ಇನ್ನೊಂದೇನಪ್ಪ ಅಂದರೆ, ಬೇರೆ ನ್ಯೂಟ್ರಿಯೆಂಟ್ಗಳು ಜಾಸ್ತಿ ಆಗೋದು. ಯಾವ ನ್ಯೂಟ್ರಿಯೆಂಟ್ಗಳು? ಜಿಂಕ್ ಆಗಿರ್ಬೋದು, ಮ್ಯಾಂಗ್ನೀಸ್ ಆಗಿರ್ಬೋದು. ಇಂಥ ನ್ಯೂಟ್ರಿಯೆಂಟ್ಗಳು ಮಣ್ಣಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಕಬ್ಬಿಣದ ನ್ಯೂಟ್ರಿಯೆಂಟ್ನ ಗಿಡಗಳು ಎಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ 4ನೇ ರೀಸನ್ ಏನಪ್ಪ ಅಂದರೆ, ಭೂಮಿಲಿ ಅತಿಯಾದಂಥ ತೇವಾಂಶ ನೀರನ್ನು ಜಾಸ್ತಿ ಹಾಯಿಸೋದು ಅಥವಾ ಅತಿಯಾದಂಥ ಬಿಸಿಲು. ನೀವು ಈ ವರ್ಷ ನಾವು ಗಮನಿಸ್ಬೋದು, ಈ ವರ್ಷ ಬಿಸಿಲು ಜಾಸ್ತಿ ಇದೆ. ಸೊ ಬಿಸಿಲು ಜಾಸ್ತಿ ಇದ್ದಾಗ ಅತಿಯಾದ ಉಷ್ಣಾಂಶ ನಮ್ಮ ಭೂಮಿಲಿ ಆಗುತ್ತೆ. ಸೊ ಇಂಥ ಉಷ್ಣಾಂಶ ಇದ್ದಂಥ ಟೈಮಲ್ಲಿ ನೀವು ಭೂಮಿಲಿ ಯಾವುದೇ ಒಂದು ನ್ಯೂಟ್ರಿಯೆಂಟ್ನ ಗಿಡಗಳು ಎಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಭೂಮಿಲಿ ಅತಿ ಹೆಚ್ಚು ತೇವಾಂಶ ನಾವು ತೇವಾಂಶ ನೀರನ್ನು ಹಾಯಿಸಿದಾಗ ಏನಾಗುತ್ತೆ ಅಂದರೆ, ಮಣ್ಣಲ್ಲಿ ಗಾಳಿ ಆಡೋದಕ್ಕೆ ಆಗೋದಿಲ್ಲ. ಆ ಗಾಳಿ ಆಡದೇ ಇರೋಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ನ್ಯೂಟ್ರಿಯೆಂಟ್ ಸಹ ಗಿಡಗಳು ಅಪ್ಟೇಕ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇಷ್ಟು ರೀಸನ್ನು ಮಣ್ಣಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆಗೋದಕ್ಕೆ ರೀಸನ್ ಇದೆ. ಸೊ ಮತ್ತೆ ನಾವು ಈ ಗಿಡಗಳನ್ನ ಹಳದಿಯಿಂದ ಗ್ರೀನ್ ಕಲರ್ಗೆ ನಾವು ತರಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಎಡ್ಡ ಫಾರ್ಮೇಟಲ್ಲಿರೋ ಫೆರೋಸಲ್ಫೇಟ್ನ ಸ್ಪ್ರೇ ಮಾಡಬೇಕಾಗತ್ತೆ. ಅಂದರೆ ಫೆರೋಸಲ್ಫೇಟ್ 12% ಇರೋವಂಥ ಒಂದು ನಾವು ನ್ಯೂಟ್ರಿಯೆಂಟ್ನ ಗಿಡದ ಮೇಲೆ ಸ್ಪ್ರೇ ಮಾಡಬೇಕಾಗತ್ತೆ. ಅದು ಯಾವ ಟೈಮಲ್ಲಿ? ಬೆಳಿಗ್ಗೆ 10 ಗಂಟೆಯಿಂದ ಒಳಗೆ ಅಥವಾ ಸಂಜೆ 4 ಗಂಟೆ ಮೇಲೆ ನಾವು ಫೆರೋಸಲ್ಫೇಟ್ನ ನಾವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಕಬ್ಬಿಣದ ಕೊರತೆಯನ್ನು ನಾವು ಶುಂಠಿ ಬೆಳೆಯಲ್ಲಿ ನೀಗಿಸ್ಬೋದು. ಸೊ ಇಂಥ ಒಂದು ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ, ನಮ್ಮ ಶುಂಠಿ ಬೆಳೆಯಲ್ಲಿ ಎಲೆಗಳೆಲ್ಲ ಹಳದಿ ಇದ್ದಾಗ ದ್ಯುತಿಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗುತ್ತೆ. ಸೊ ಡೆವಲಪ್ಮೆಂಟು ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ನಿಮ್ಮ ಹೊಲದಲ್ಲಿ ಇದೇ ಥರ ನಿಮಗೆ ಈ ಹಳದಿ ಕಲರ್ ನಿಮಗೆ ಕಾಣಿಸ್ಕೊಂಡ್ರೆ ಅದು ಕಬ್ಬಿಣದ ಕೊರತೆಯ ಮುಖ್ಯ ರೀಸನ್ನು. ಅದಕ್ಕೆ ನೀವು ಫೆರೋಸಲ್ಫೇಟನ್ನು ಸ್ಪ್ರೇ ಮಾಡಿ, ಫೋಲಿಯರ್ ಸ್ಪ್ರೇ ಮಾಡಿ ಅಥವಾ ಡ್ರೆಂಚಿಂಗ್ ಆದರೂ ಕೊಡ್ಬೋದು. ಡ್ರೆಂಚಿಂಗ್ ಕೊಡೋದ್ರಿಂದ ನಿಮ್ಮದು ಹೊಲದಲ್ಲಿ ಕಬ್ಬಿಣದ ಕೊರತೆ ಕಡಿಮೆ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ pH ಲೆವೆಲ್ ಜಾಸ್ತಿ ಇದ್ದ ಕಡೆ ನಾನು ಗೊಬ್ಬರಗಳನ್ನು ಯಾವ ರೀತಿ ಕೊಡಬೇಕು, ಹಾಗೆ ಶುಂಠಿಲಿ ಮೊದಲನೇ ಗೊಬ್ಬರನ ಏನೇನು ಕೊಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.